ದಿನಕ್ಕೆ 21 ರೂಪಾಯಿ ಉಳಿಸಿ 21 ಲಕ್ಷ ಮಾಡೋದು ಹೇಗೆ? ದಿನಕ್ಕೆ 51 ರೂಪಾಯಿ ಉಳಿಸಿ 51 ಲಕ್ಷ ಮಾಡೋದು ಹೇಗೆ? ದಿನಕ್ಕೆ 100 ರೂಪಾಯಿ ಇನ್ವೆಸ್ಟ್ ಮಾಡಿ 1 ಕೋಟಿ ಮಾಡೋದು ಹೇಗೆ ಅಂತ 1 ಲಕ್ಷ ದುಡಿಯೋರು ಈ ವಿಡಿಯೋ ನೋಡಕ್ ಹೋಗ್ಬೇಡಿ. ಈ ವಿಡಿಯೋ ಬಂದು ದಿನಕ್ಕೆ 20 ರೂಪಾಯಿ ದುಡಿಯೋರು ಮಾತ್ರ ನೋಡಿ. ಯಾರ್ಯಾರು ಸ್ವಿಗ್ಗಿ, ಝೊಮ್ಯಾಟೊ, ಆಟೋ ಓಡಿಸ್ಕೊಂಡು, ಕಾರ್ ಓಡಿಸ್ಕೊಂಡು, ಸಣ್ಣ ಪುಟ್ಟ ಒಂದು ಪೆಟ್ಟಿ ಅಂಗಡಿ ಇಟ್ಕೊಂಡು, ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು, ದಿನಸಿ ಅಂಗಡಿ ಇಟ್ಕೊಂಡು, ಹೂವ ಮಾರೋರು, ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಮಾಡೋರು, ವ್ಯಾಪಾರಿಗಳಿಗೆ ಈ ವಿಡಿಯೋ. ತಿಂಗಳಿಗೆ ನೀವೇನಾದ್ರು ಲಕ್ಷಾಂತರ ರೂಪಾಯಿ ದುಡಿತಾ ಇದ್ದೀರಾ, ನೀವು ಕೋಟ್ಯಾಧಿಪತಿ ಆಗೋದು ಡೌಟ್ ಇದೆ, ಬಿಟ್ಬಿಡಿ, ಆಗಲ್ಲ. ದಿನಕ್ಕೆ 20 ರೂಪಾಯಿ ದುಡಿತಾ ಇದ್ದೀರಾ, ನೀವು ಕೋಟ್ಯಾಧಿಪತಿ ಆಗ್ತೀರಾ. ಬನ್ನಿ ಹೇಗಂತ ಪ್ರೂವ್ ಮಾಡ್ತೀನಿ. ಬರೀ ಆನ್ಲೈನ್ ಅಲ್ಲಿ ವಿಡಿಯೋ ಮಾಡೋರಲ್ಲ, ಸಾವಿರಾರು ಜನಕ್ಕೆ ನಾವು ವಿದ್ಯೆ ಹೇಳ್ಕೊಡುವಂತ ಸಂಸ್ಥೆ ಟಿಡಿ ಅಕಾಡೆಮಿ. ನಮಸ್ತೆ ಕರ್ನಾಟಕ. ತುಂಬಾ ಜನಕ್ಕೆ 21 ರೂಪಾಯಿ ಹೂಡಿಕೆ ಮಾಡಿ 21 ಲಕ್ಷ ಮಾಡಿ ಅಂದ್ರೆ ತುಂಬಾ ಜನಕ್ಕೆ ಆಶ್ಚರ್ಯ ಆಗ್ಬೋದು ವಿಡಿಯೋ ನೋಡಿ. ಬಟ್ ಪ್ರಾಕ್ಟಿಕಲ್ ಇದು ಸಾಧ್ಯ ಇದೆ ಅಂತ ನಾನು ಪ್ರೂವ್ ಮಾಡ್ತೀನಿ. ದಿನಕ್ಕೆ ನೀವು 51 ರೂಪಾಯಿ ಹೂಡಿಕೆ ಮಾಡಿದ್ರೆ 51 ಲಕ್ಷ ಗಳಿಸಬಹುದು. ದಿನಕ್ಕೆ 101 ರೂಪಾಯಿ ಹೂಡಿಕೆ ಮಾಡಿದ್ರೆ 1 ಕೋಟಿಗಿಂತ ಹೆಚ್ಚಿಗೆ ಲಾಭ ಗಳಿಸಬಹುದು. ಹೇಗಿದು ಸಾಧ್ಯ? ತುಂಬಾ ಜನಕ್ಕೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದು 20 ರೂಪಾಯಿ ಹೂಡಿಕೆ ಮಾಡಿದ್ರೆ 20 ಲಕ್ಷ ಮಾಡ್ಬೋದಾ, ಕೋಟಿ ಮಾಡ್ಬೋದಾ, ನಿಜವಾಗ್ಲೂ ಮಾಡ್ಬೋದಾ? ಪ್ರತಿಯೊಂದಕ್ಕೂ ಪಿನ್ ಟು ಪಿನ್ ಉತ್ತರ ಕೊಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ನಮ್ಮ ದೇಶದಲ್ಲಿ ಏನಂದ್ರೆ ದುಡ್ಡಿರೋರು ಏನ್ ಮಾಡ್ತಾರೆ, ತಗೊಂಡೋಗಿ ರಿಯಲ್ ಎಸ್ಟೇಟ್ ಹಾಕ್ತಾರೆ, ಇಲ್ಲ ಬಂಗಾರ ತಗೊಳ್ತಾರೆ, ಇಲ್ಲ FD ಇಡ್ತಾರೆ, ಇಲ್ಲ ಒಂದು RD ಕಟ್ತಾರೆ, ಇಲ್ಲ ಪಿಗ್ನಿ ದಿನ ತಗೊಂಡೋಗಿ ಪಿಗ್ನಿ ಕಟ್ತಾರೆ. ಈ ತರ ಮಾಡಿ ದುಡ್ಡನ್ನ ಉಳಿಸ್ತಾ ಇದೀವಿ. ಒಂದು ಅರ್ಥ ಮಾಡ್ಕೊಳ್ಳಿ, ಹೂಡಿಕೆ ಫಸ್ಟು ಹೂಡಿಕೆಗಳನ್ನ ನಾವು ತಿಳ್ಕೋಬೇಕು. ಯಾರ್ಯಾರು ದುಡ್ಡನ್ನ ಸಂಪಾದನೆ ಮಾಡ್ತಾ ಇದೀರೋ, ನೀವು ಗಳಿಸ್ತಾ ಇದ್ದೀರಾ, ಅದನ್ನ ಉಳಿಸ್ತಾ ಇದ್ದೀರಾ. ಉಳಿಸ್ಬಿಟ್ಟು ಅದು ಬೆಳೆಯಕ್ ಬಿಡ್ತಾ ಇಲ್ಲ. ಗಳಿಸಿ, ಉಳಿಸಿ, ಜೊತೆಗೆ ಹೂಡಿಕೆ ಮಾಡಿ. ಈ ಒಂದು ವರ್ಡ್ ಅನ್ನ ಬರ್ಕೊಳ್ಳಿ. ತುಂಬಾ ಜನಕ್ಕೆ ಗಳಿಸೋದು ಗೊತ್ತಿದೆ, ಕಷ್ಟಪಟ್ಟು ದುಡಿತೀರಾ. ಬೆಳಗ್ಗೆಯಿಂದ ತೊಳ್ಳೆ ಗಾಡಿಯಲ್ಲಿ ತಗೊಂಡೋಗಿ ತರಕಾರಿಗಳನ್ನ ಮಾರ್ತೀರಾ, ದಿನಕ್ಕೊಂದು 50 ರೂಪಾಯಿ ಉಳಿಸ್ತೀರಾ. ಬಟ್ ಅಲ್ಟಿಮೇಟ್ಲಿ ಎಲ್ಲ ದುಡ್ದಿದ್ದನ್ನ ನೀವೇನ್ ಮಾಡ್ತೀರಾ, ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಹೂಡಿಕೆ ಮಾಡ್ತೀರಾ, ಇಲ್ಲ ಏನೋ ಒಂದು ಮನೇಲಿ ಸುಮ್ಮನೆ ಇಟ್ಟಿರ್ತೀರಾ, ಇಲ್ಲ ಬ್ಯಾಂಕಲ್ಲಿ ಇಡ್ತೀರಾ, ಇಲ್ಲ ಬಡ್ಡಿಗೆ ಬಿಡ್ತೀರಾ. ಬಟ್ ಯಾವ ತರ ದುಡ್ಡನ್ನ ಸಂಪಾದನೆ ಮಾಡೋದು, ದುಡ್ಡಿಂದ ದುಡಿಸೋದು ಹೆಂಗೆ ಅಂತ ಗೊತ್ತಿಲ್ಲ. ನೀವು ಬೆಳಗ್ಗೆ ಬಿಸಿಲು ಮಳೆ ಅಂತೀರಾ, ಕಷ್ಟಪಟ್ಟು ದುಡಿತೀರಾ. ಬಟ್ ಆ ದುಡ್ಡನ್ನ ಹೆಂಗ್ ಉಳಿಸೋದು, ಅದರಿಂದ ಹೆಂಗ್ ಹೂಡಿಕೆ ಮಾಡೋದು ನಿಮ್ಗೆ ಯಾರು ಹೇಳ್ಕೊಡೋರು ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿರೋದು ಒಬ್ರೆ, ಇನ್ನೊಬ್ರು ಯಾರೋ ಆಟೋ ಡ್ರೈವರ್, ಒಬ್ಬ ಆಟೋ ಡ್ರೈವರ್ಗೆ ಇನ್ನೊಬ್ಬ ಆಟೋ ಡ್ರೈವರ್ ಹೇಳ್ತಾನೆ ಚೀಟಿ ಹಾಕ್ ಮಗ ಅಂತಾನೆ, ಅವ್ನು ಚೀಟಿ ಹಾಕ್ತಾನೆ. ಇಲ್ಲ ಏನೋ ಒಂದು ಬಡ್ಡಿಗೆ ಬಿಡು ಅಂತಾನೆ ಬಡ್ಡಿಗೆ ಬಿಡ್ತಾರೆ. ಒಂದು ಫಿನಾನ್ಷಿಯಲ್ ನಾಲೆಜ್ ಅನ್ನೋದು ನಮ್ಮ ದೇಶದಲ್ಲಿ ಬರೀ 8% ಜನಕ್ಕೆ ಅಷ್ಟೇ ಇರೋದು. 92% ಜನ ನಮ್ಮ ದೇಶದಲ್ಲಿ ದುಡ್ಡು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಇವತ್ತು ಸುಮ್ಮನೆ ಮಲ್ಕೊಂಡ್ರು 1000 ಕೋಟಿ ಅವರು ಮನೆಗೆ ಹೋಗುತ್ತೆ. ಬಟ್ ನಾವು ಸುಮ್ಮನೆ ಮಲ್ಕೊಂಡ್ರೆ ನಾವು ಹೊಟ್ಟೆ ಪಾಡಿಗೂ ಸಹ ಕಷ್ಟ ಆಗುತ್ತೆ, ಹೊಟ್ಟೆಗೆ ಊಟ ಇಲ್ದಂಗೆ ಆಗುತ್ತೆ. ಹೆಂಗೆ ಶ್ರೀಮಂತರು ದುಡ್ಡನ್ನ ದುಡಿಸ್ತಾರೆ, ನಾವೇ ದುಡಿತಾ ಇದೀವಿ ಅನ್ನೋದು ತಿಳ್ಕೊಳ್ಳೋಣ. ಪ್ರತಿಯೊಬ್ಬ ಮನುಷ್ಯನೂ ಸಹ ಕಷ್ಟಪಟ್ಟು ದುಡಿತಾನೆ, ಶ್ರೀಮಂತರಾಗಲ್ಲ. ಯಾಕಂದ್ರೆ ಹೂಡಿಕೆ ಮಾಡುವ ಜಾಗ ಗೊತ್ತಿಲ್ಲ, ಎಲ್ಲಿ ಹೂಡಿಕೆ ಮಾಡಬೇಕಂತ ಗೊತ್ತಿಲ್ಲ. ಬಟ್ ಇವತ್ತು ನಾನು ಒಂದು ದಾರಿ ತೋರಿಸ್ತೀನಿ ನೋಡಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ, SIP ಮ್ಯೂಚುವಲ್ ಫಂಡ್ಸ್ ಮುಖಾಂತರ ಹೂಡಿಕೆ ಮಾಡಿ. ತುಂಬಾ ಜನ ಸ್ವಿಗ್ಗಿ, ಝೊಮ್ಯಾಟೊ ಮಾಡೋರು, ಕೊರಿಯರ್ ಸರ್ವಿಸ್ ಮಾಡೋರು, ಅವ್ರ ಪ್ರಾಣನ ಒತ್ತೆ ಇಟ್ಟು ಕಷ್ಟಪಟ್ಟು ಒಂದು ಆರ್ಡರ್ನ ತಗೊಂಡೋಗಿ ಡೆಲಿವರಿ ಮಾಡ್ತಾರೆ. ಊಟ ಬಿಸಿ ಬಿಸಿ ಇರಲಿ ಅಂತ ಬೇಗ ತಗೊಂಡೋಗಿ ಡೆಲಿವರಿ ಮಾಡ್ತಾರೆ. ಜೊತೆಗೆ ಬ್ಲಿಂಕಿಟ್ ಅನ್ನೋ ಒಂದು ಕಂಪನಿಯಲ್ಲಿ ವಿತಿನ್ 10 ಮಿನಿಟ್ಸ್ ಏನ್ ಬೇಕೋ ತಗೊಂಡೋಗಿ ಮನೆಗೆ ಡೆಲಿವರಿ ಮಾಡ್ತಾರೆ. ಬಟ್ ಇಷ್ಟು ಕಷ್ಟಪಡೋರು ಪಾಪ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದುಡಿತಾ ಇದ್ದಾರೆ. ಬಟ್ ಅವ್ರಿಗೆ ಒಳ್ಳೇದು ಮಾಡೋರು ಯಾರೂ ಇಲ್ಲ. ಆಟೋ ಹಿಂದ್ಗಡೆ ಗರ್ಭಿಣಿಯರಿಗೆ ಉಚಿತ ಸೇವೆ ಅಂತ ಹಾಕಿರ್ತಾರೆ. ಪಾಪ ಒಂದು ಗರ್ಭಿಣಿಯರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಫ್ರೀ ಕರ್ಕೊಂಡು ಹೋಗ್ತಾರೆ. ಇಷ್ಟು ಒಳ್ಳೆ ಹೃದಯ ಇರುವಂಥ ಆಟೋ ಡ್ರೈವರ್ಸ್ಗೆ ಒಳ್ಳೇದು ಮಾಡೋರು ಯಾರೂ ಇಲ್ಲ. ಕ್ಯಾಬ್ ಡ್ರೈವರ್ಸು ಕ್ಯಾಬ್ ಹಿಂದ್ಗಡೆ ಶತ್ರುಗಳ ಒಂದು ಆಶೀರ್ವಾದ ಅಂತ ಹಾಕಿರ್ತಾರೆ. ಬಟ್ ಶತ್ರುಗಳ ಆಶೀರ್ವಾದಕ್ಕಿಂತ ಸ್ಟಾಕ್ ಮಾರ್ಕೆಟ್ ಆಶೀರ್ವಾದದಿಂದ ನೀವು ಶ್ರೀಮಂತರಾಗ್ಬೋದು ಅಂತ ನಾನು ಹೇಳ್ತೀನಿ. ಅದು ಹೇಗೆ ಅಂತ ನಾನು ಪ್ರೂವ್ ಮಾಡ್ತೀನಿ, ಬನ್ನಿ. ಯಾರ್ಯಾರು 20 ರೂಪಾಯಿ ದುಡಿತಾ ಇದ್ರೋ ನೀವು ಕೋಟ್ಯಾಧಿಪತಿ ಅಂತ ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಲಕ್ಷಗಳು ದುಡಿತಾ ಇದ್ರೋ ನೀವು ಲಕ್ಷಾಧಿಪತಿ, ಕೋಟ್ಯಾಧಿಪತಿ ಆಗೋದು ಕಷ್ಟ ಇದೆ. ಯಾಕಂದ್ರೆ ಲಕ್ಷ ದುಡಿಯೋನ್ಗೆ ಆಕಾಶಕ್ಕೆ ಎಣ್ಣೆ ಹಾಕ್ತಾನೆ. ಬಟ್ 20 ರೂಪಾಯಿ ದುಡಿಯೋನು ಡೌನ್ ಟು ಅರ್ತ್ ಇರ್ತಾನೆ. 20 ರೂಪಾಯಿಗೆ ಊಟ ಸಿಗುತ್ತೆ, ಒಂದು ಇಂದಿರಾ ಕ್ಯಾಂಟೀನ್ಗೆ ಹೋದ್ರೆ ಊಟ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಲಕ್ಷ ದುಡಿಯೋನ್ಗೆ ಪಬ್ಬು, ಬಾರು, ಡಿಸ್ಕೋ ಅಂತ ಹೇಳಿ ದುಡ್ಡನ್ನು ಹಾಳು ಮಾಡಿ
ಲಕ್ಷ ದುಡಿಯೋನು ಕೋಟ್ಯಾಧಿಪತಿ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಅದೇ ದಿನಕ್ಕೆ 20 ರೂಪಾಯಿ 30 ರೂಪಾಯಿ ದುಡಿಯೋರು ಕೋಟ್ಯಾಧಿಪತಿ ಆಗೋ ಚಾನ್ಸ್ ಜಾಸ್ತಿ ಇದೆ. ಹೇಗಂತ ತಿಳ್ಕೊಳ್ಳೋಣ ಬನ್ನಿ. ನಾನು ಓಪನ್ ಮಾಡಿದ್ದೇನೆ ವೆರಿ ಸಿಂಪಲ್ ವೆಬ್ಸೈಟ್ thecalculatorSite.com. ಬರ್ಕೊಳ್ಳಿ, thecalculatorSite.com ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ SIP ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ. ಸೊ ತುಂಬಾ ಜನಕ್ಕೆ SIP ಅಂದ್ರೆ ಗೊತ್ತಿಲ್ಲ. ಸೊ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಪ್ರತಿ ತಿಂಗಳು ನೀವು ಶೇರ್ ಮಾರ್ಕೆಟ್ ಅಲ್ಲಿ 100 ರೂಪಾಯಿ 500 ರೂಪಾಯಿ 1000 ರೂಪಾಯಿ ಹೂಡಿಕೆ ಮಾಡ್ತಿರಲ್ಲ, ಅದನ್ನ SIP ಅಂತ ಕರಿತೀವಿ. ಈ SIP ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದಾನೆ ಕಟ್ ಆಗುತ್ತೆ. ನೀವೇನು ಕಟ್ಟೋ ಅವಶ್ಯಕತೆ ಏನಿಲ್ಲ. ಒಂದ್ಸತಿ ಅಕೌಂಟ್ ಮಾಡಿಸ್ಬಿಟ್ರೆ ಪ್ರತಿ ತಿಂಗಳು ಆಟೋ ಡೆಬಿಟ್ ಆಗುತ್ತೆ, ನಿಮ್ಮ ಬ್ಯಾಂಕ್ ಇಂದಾನೆ ಕಟ್ ಆಗುತ್ತೆ, ಅದು ಶೇರ್ ಮಾರ್ಕೆಟ್ಗೆ ಹೋಗುತ್ತೆ. ಅದರಿಂದ ನಿಮ್ಗೆ ಎಷ್ಟು ಲಾಭ ಬರುತ್ತೆ ಅಂತ ನೋಡೋಣ ಬನ್ನಿ. 21 ರೂಪಾಯಲ್ಲಿ 20 ಲಕ್ಷ ಮಾಡ್ಬೋದಾ? ಆ 21 ಲಕ್ಷ ಮಾಡ್ಬೋದಾ? ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಅದಕ್ಕೆ ಉತ್ತರ ನಿಮ್ಮ ಕಣ್ಮುಂದನೇ ಇದೆ. ನಾನು ಓಪನ್ ಮಾಡಿದ್ದೀನಿ thecalculatorSite.com. ಹೋಗ್ಬಿಟ್ಟು SIP ಕ್ಯಾಲ್ಕುಲೇಟರ್ ಓಪನ್ ಮಾಡಿದ್ದೀನಿ. 630 ರೂಪಾಯಿ ಹಾಕಿದ್ದೀನಿ. ವರ್ಷಕ್ಕೆ 15% ನಿಮಗೆ ರಿಟರ್ನ್ಸ್ ಬರುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ. ಸೊ ಮ್ಯೂಚುವಲ್ ಫಂಡ್ಸ್ ಅಂದರೆ ಶೇರ್ ಮಾರ್ಕೆಟನ್ನ ಒಂದು ಗತ ವೈಭವ, ಒಂದು ಚರಿತ್ರೆ ತೆಗೆದು ನೋಡಿದ್ರೆ ಕಳೆದ 30 ವರ್ಷಗಳಿಂದ ಮಾರ್ಕೆಟ್ 12ರಿಂದ 15% ರಿಟರ್ನ್ಸ್ ಕೊಡ್ತಾ ಇದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇನ್ನೂ 15ಕ್ಕಿಂತ ಹೆಚ್ಚಿಗೆನೇ ಕೊಡ್ಬೋದು. ಬಟ್ ನಾನು ಕಡಿಮೆನೇ ಹಾಕಿದ್ದೀನಿ, 15% ಅಂತ ಹಾಕಿದ್ದೀನಿ. ನಿಮ್ಗೆ ಏನಾದ್ರು 15% ರಿಟರ್ನ್ಸ್ ಮುಂದಿನ ದಿನಗಳಲ್ಲೂ ಬಂದರೆ ನೆಕ್ಸ್ಟ್ 25 ವರ್ಷಗಳಲ್ಲಿ ನಿಮಗೆ ಸಿಗೋ ಅಂತ ಅಮೌಂಟ್ ಎಷ್ಟು ಅಂದರೆ 20,43,000 ಸಿಗುತ್ತೆ. ಸರ್ ಇದು ಪಕ್ಕಾನಾ? ಸೊ ಡೆಫಿನೆಟ್ಲಿ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಸರ್ ಇದು ಪಕ್ಕಾನ ಅನ್ನೋದಕ್ಕಿಂತ ನಿಮಗೆ ಶೇರ್ ಮಾರ್ಕೆಟಿನ ರಿಟರ್ನ್ಸನ್ನು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ನಮ್ಮ ಭಾರತದ ಷೇರುಪೇಟೆ ಕಳೆದ 30 ವರ್ಷಗಳಿಂದನೂ ಇದೇ ಥರ ರಿಟರ್ನ್ಸ್ ಕೊಟ್ಟಿದೆ. ಆ ರಿಟರ್ನ್ಸ್ನ ಬೇಸಿಸನ್ನು ಆಧಾರ ಇಟ್ಕೊಂಡು ನಾನು ಇದೇ ಥರ ರಿಟರ್ನ್ಸ್ ಬರ್ಬೋದು ಅಂತ ಪ್ರೆಡಿಕ್ಷನ್ ಪ್ರಕಾರ ಇಷ್ಟು ಲಕ್ಷ ಬರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ 25 ವರ್ಷ ಕಾಯ್ಬೇಕಾ ಸರ್ ಅನ್ನೋದೊಂದು ಪ್ರಶ್ನೆ ಇದೆ. ಸೊ ತುಂಬ ಜನ ನೀವು ನೋಡಿ, ಸೊ ನಿಮಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಅಂದ್ಕೊಳ್ಳಿ. ಸೊ ನೀವು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀರಾ, ಏನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮಗೆ ಗೌರ್ಮೆಂಟ್ ಕೆಲಸ ಸಿಕ್ಕರೆ ನೀವು 25 ವರ್ಷಕ್ಕೆ ಹೋಗಿ ಸೇರ್ಕೊಂಡ್ರೆ ನೀವು 60 ವರ್ಷದವರೆಗೂ ಕಾಯ್ತೀರಾ ರಿಟೈರ್ಮೆಂಟ್ ಫಂಡ್ಗೆ? ಅಲ್ಲಿ ಕಾಯಕ್ಕೆ ರೆಡಿ ಇದ್ದೀರಾ ಗೌರ್ಮೆಂಟ್ ಕೆಲಸದಲ್ಲಿ, ಇಲ್ಲಿ ಕಾಯಕ್ಕೆ ರೆಡಿ ಇಲ್ವಾ? ಸೊ ಏನಾದ್ರು ಒಂದು ಕಾದ್ರೆ ತಾನೇ ನಮ್ಗೇನಾದ್ರು ಬರೋದು. ಇವತ್ತೇ ದುಡ್ಡು ಹಾಕಿ ಇವತ್ತೇ ದುಡ್ಡು ಬೇಕು ಅಂದರೆ ಅದು ಯಾವುದರಲ್ಲಿ ಸಾಧ್ಯ ಇದೆ ಯೋಚನೆ ಮಾಡಿ. ಸೊ ಡೆಫಿನೆಟ್ಲಿ 25 ವರ್ಷ ಕಾಯಬೇಕು. ಸರ್ 25 ವರ್ಷ ಕಾಯಕ್ಕಾಗಲ್ಲ ಅಂದರೆ ನಿಮ್ಗೆ ಇನ್ನೊಂದು ಸೊಲ್ಯೂಷನ್ ಕೊಡ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ. ಸೊ ನೀವು 630 ರೂಪಾಯಿ ತಿಂಗಳಿಗೆ ಹೂಡಿಕೆ ಮಾಡಿ, ಜೊತೆಗೆ ಪ್ರತಿ ವರ್ಷ 10% ಇನ್ಕ್ರೀಸ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು. ಈ ವರ್ಷ 630 ರೂಪಾಯಿ ಮಾಡಿದ್ರೆ ಬರೋ ವರ್ಷ 690 ರೂಪಾಯಿ ಮಾಡಿ, ಅದ್ರ ಬರೋ ವರ್ಷ 750 ಮಾಡಿ, ಅದ್ರ ಬರೋ ವರ್ಷ 800 ರೂಪಾಯಿ ಮಾಡಿ, 900 ರೂಪಾಯಿ ಮಾಡಿ. ಸೊ ಇವತ್ತು ನಿಮ್ಮ ಆದಾಯಗಳು ಕಡಿಮೆ ಇರ್ಬೋದು, ಬಟ್ ದಿನೇ ದಿನ ವರ್ಷ 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 ನಿಮ್ಮ ಆದಾಯಗಳು ಹೆಚ್ಚುತ್ತಾನೆ ಇದೆಯಾ? ಬಟ್ ನೀವು ಶ್ರೀಮಂತರಾಗ್ತಾ ಇದ್ದೀರಾ? ಇಲ್ಲ. ಸೊ ಅದೇ ಥರ ನಿಮ್ಮ ಆದಾಯಗಳು ಹೆಚ್ಚುತ್ತಾ ಇದೆ, ಬಟ್ ನಿಮ್ಮ ಹೂಡಿಕೆ ಸಹ ಹೆಚ್ಚಾಗಬೇಕು ತಾನೆ. ಬರೀ ಆದಾಯ ಹೆಚ್ಚಾದರೆ ಸಾಕಾಗುತ್ತಾ? ಹೂಡಿಕೆನೂ ಹೆಚ್ಚು ಮಾಡ್ಕೊಳ್ಳಿ. ಸೊ ಈ ವರ್ಷ 630 ರೂಪಾಯಿ ಕಟ್ಟೋರು ಬರೋ ವರ್ಷ 630 ರೂಪಾಯಿ ಕಟ್ಬೇಡಿ, 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಇದ್ರ ಪ್ರಕಾರ ನೀವೇನಾದರೂ 630 ರೂಪಾಯಿಂದ ಸ್ಟಾರ್ಟ್ ಮಾಡಿ ಪ್ರತಿ ವರ್ಷ 10% ನಿಮ್ಮ SIP ಅಮೌಂಟನ್ನು ಇನ್ಕ್ರೀಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ನಿಮಗೆ ರಫ್ಲಿ 41 ಲಕ್ಷ ಸಿಗುತ್ತೆ. ದಿನಕ್ಕೆ 21 ರೂಪಾಯಿ ಹೂಡಿಕೆಯಿಂದ ಸ್ಟಾರ್ಟ್ ಮಾಡಿದ್ರೆ ಬರೋ ವರ್ಷ 22 ರೂಪಾಯಿ ಸ್ಟಾರ್ಟ್ ಮಾಡಿ, ಬರೋ ವರ್ಷ 24 ರೂಪಾಯಿ ಸ್ಟಾರ್ಟ್ ಮಾಡಿ, ಹಂಗೆ ಇನ್ಕ್ರೀಸ್ ಮಾಡ್ಕೊಂಡು 10% ಇನ್ಕ್ರೀಸ್ ಮಾಡಿ. ಈ ವರ್ಷ 21 ರೂಪಾಯಿ ಇರೋದು ಬರೋ ವರ್ಷ 23 ರೂಪಾಯಿ ಮಾಡಿ, ಬರೋ ವರ್ಷ 27 ರೂಪಾಯಿ ಮಾಡಿ, 30 ರೂಪಾಯಿ ಮಾಡಿ. ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ 25 ಇಯರ್ಸ್ಗೆ 41 ಲಕ್ಷ. ಸೊ ಇದರಿಂದ ನಿಮ್ಗೇನು ಅರ್ಥ ಆಯಿತು? ಹೂಡಿಕೆಗಳನ್ನು ಬೇಗ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಸೊ ಒಬ್ಬ ಲೆಟ್ಸೆ ಒಂದು 25 ವರ್ಷದ ಹುಡುಗ, ಸೊ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಾ ಇರ್ತಾನೆ, ಅವನಿಗೆ ಕೋಟ್ಯಾಧಿಪತಿ ಆಗೋದಕ್ಕೆ ರನ್ವೇ ಜಾಸ್ತಿ ಇರುತ್ತೆ. ಅವ್ನು ಕೋಟ್ಯಾಧಿಪತಿ ಆಗಬೇಕಾಗಿರೋದು 50ನೇ ವಯಸ್ಸಿಗೆ. ರನ್ವೇ ಉದ್ದ ಇರುತ್ತೆ, ಅವ್ನು ಹೆಂಗಿರೋ ಟೇಕ್ ಆಫ್ ಆಗಿಬಿಡುತ್ತೆ ಫ್ಲೈಟು. ಅದೇ 40 ವರ್ಷದವ್ರಿಗೆ ಇನ್ನಿರೋದೇ 10 ವರ್ಷ ರಿಟೈರ್ಮೆಂಟ್ಗೆ. ರನ್ವೇ ಚಿಕ್ಕದಿರುತ್ತೆ, ಟೇಕ್ ಆಫ್ ಮಾಡಬೇಕಂದ್ರೆ ನಿಮ್ಮ ಹೂಡಿಕೆಗಳನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸೊ 25 ವರ್ಷದ ಹುಡುಗ ದಿನಕ್ಕೆ ಬರೀ ಒಂದು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಕೋಟ್ಯಾಧಿಪತಿ. ಅದೇ 50 ವರ್ಷದವರು ದಿನಕ್ಕೆ 100 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ 500-600 ರೂಪಾಯಿ ಆದರೂ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಲೇಟಾಗಿ ನೀವು ರಿಲೈಸ್ ಆಗ್ತಾ ಇದ್ದೀರಾ ನಾನು ಕೋಟಿ ಮಾಡಬೇಕು ಅಂತ. ಸೊ ಎಷ್ಟು ಬೇಗ ನೀವು ಕೋಟಿ ಮಾಡಬೇಕು ಅನ್ಕೋತಿರೋ
ಅಷ್ಟು ಬೇಗ ನೀವು ಗುರಿ ತಲುಪ್ತೀರಾ. ಎಷ್ಟು ನಿಧಾನಕ್ಕೆ ನಿಮ್ಗೆ ಅನಿಸುತ್ತೆ, ನಿಧಾನಕ್ಕೆ ಎದೊಳ್ತಾರೆ ಸ್ವಲ್ಪ ಜನ. 50 ವರ್ಷ ಆದಮೇಲೆ ಎದೊಳ್ತಾರೆ, 60 ವರ್ಷ ಆದಮೇಲೆ ನಾನು ಕೋಟಿ ಮಾಡ್ಬೇಕಂತಾರೆ. ಸೊ ಅದು ತುಂಬ ಕಷ್ಟ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲೇ ದುಡ್ಡು ಅಂದ್ರೆ ಏನು, ದುಡ್ಡನ್ನ ಹೆಂಗೆ ದುಡಿಸೋದು, ದುಡ್ಡಿಂದ ದುಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಒಬ್ಬ ಮನುಷ್ಯ ದಿನಕ್ಕೆ ದುಡಿಯೋಕ್ಕಾಗೋದು 8 ಅವರ್, ಬಟ್ ದುಡ್ಡು 24 ಗಂಟೆ ದುಡಿಯುತ್ತೆ. ಮನುಷ್ಯ ಕಷ್ಟಪಟ್ಟು ದುಡಿದು ಶ್ರೀಮಂತ ಆಗಿರೋದು ಚರಿತ್ರೆಯಲ್ಲೇ ಇಲ್ಲ. ಬಟ್ ದುಡ್ಡಿಂದ ದುಡ್ಡು ಮಾಡಿದವರು ಶ್ರೀಮಂತರಾಗೇ ಆಗ್ತಾರೆ. ಆದ್ರಿಂದ ದುಡ್ಡಿಂದ ದುಡ್ಡು ಮಾಡೋದು ಹೇಗೆ ಅಂತ ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಸರ್ ದಿನಕ್ಕೆ 51 ರೂಪಾಯಿ ಹೂಡಿಕೆ ಮಾಡಿದ್ರೆ ಎಲ್ಲಿರ್ತೀವಿ? ಸರ್ ದಿನಕ್ಕೆ 51 ರೂಪಾಯಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 1530 ರೂಪಾಯಿ. 1530 ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರತಿ ವರ್ಷ 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು. ಪ್ರತಿ ವರ್ಷ 10% ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ ಅಂತ ಅಬ್ಸರ್ವ್ ಮಾಡಿ. ರಫ್ಲಿ 1 ಕೋಟಿ ದುಡ್ಡು ಸಿಗುತ್ತೆ. ಪ್ರತಿ ದಿವಸ ನೀವು 51 ರೂಪಾಯಿ ಇನ್ವೆಸ್ಟ್ ಮಾಡಿ, ಈ ವರ್ಷ ಪ್ರತಿ ದಿವಸ 51 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಬರೋ ವರ್ಷ 56 ರೂಪಾಯಿ ಇನ್ವೆಸ್ಟ್ ಮಾಡಿ, ಅದ್ರ ಬರೋ ವರ್ಷ 62 ರೂಪಾಯಿ ಇನ್ವೆಸ್ಟ್ ಮಾಡಿ, ಅದ್ರ ಬರೋ ವರ್ಷ 70 ರೂಪಾಯಿ ಇನ್ವೆಸ್ಟ್ ಮಾಡಿ. ಈ ಥರ ಇನ್ವೆಸ್ಟ್ಮೆಂಟ್ಗಳನ್ನು ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು. ನೀವು ಕೇಳ್ಬೋದು, ಸರ್ ಹೆಂಗೆ ಸರ್ ಇನ್ಕ್ರೀಸ್ ಮಾಡಲಿ, ನನಗೆ ಬರೋದೇ ಆದಾಯ ಇಷ್ಟು, ಅದು ಹೆಂಗೆ ಸರ್ ಅದು ಸಾಧ್ಯ? ಒಂದು ಕಾಲದಲ್ಲಿ ಮಲ್ಲಿಗೆ ಹೂವದ ರೇಟು 20 ರೂಪಾಯಿ ಇತ್ತು, ಇವಾಗ 50 ರೂಪಾಯಿ ಮೊಳ ಅಂತಾರೆ. ಒಂದು ಕಾಲದಲ್ಲಿ 10 ರೂಪಾಯಿಗೆ ಒಂದು ಬೆಲೆ ಇತ್ತು, ಇವತ್ತು 10 ರೂಪಾಯಿಗೆ ಬೆಲೆನೇ ಇಲ್ವೇ. 1 ರೂಪಾಯಿ ಅಂತೂ ಭಿಕ್ಷುಕರಿಗೆ ಹಾಕೋರು ವಾಪಸ್ ಕೊಡ್ತಾರೆ. ಆ ಥರ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಸ್ವಾಮಿ. ಅದು ಹೆಂಗೆ ರೇಟ್ ಜಾಸ್ತಿ ಆಗಲ್ಲ, ಅದು ಹೆಂಗೆ ನಿಮ್ಮ ಆದಾಯ ಜಾಸ್ತಿ ಆಗಲ್ಲ? ಆದಾಯ ಜಾಸ್ತಿ ಆಗುತ್ತೆ, ಅದೇ ಥರ ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾರು ಒಂದು ಸಿಂಪಲ್ ಆಗಿ ಜೀವನ ಮಾಡ್ತಾರಲ್ಲ ಅವ್ರು ಕೋಟ್ಯಾಧಿಪತಿ ಆಗ್ತಾರೆ. ಪ್ರತಿಯೊಬ್ಬ ಮನುಷ್ಯನು ಕೋಟಿ ಮಾಡೋದಕ್ಕೆ ಆಸೆ ಇಟ್ಕೋತೀರಾ, ಬಟ್ ಏನಾದ್ರೆ ಸಿಂಪಲ್ ಆಗಿ ಜೀವನ ಮಾಡೋಕ್ಕಾಗಲ್ಲ. ಅವ್ನು ಯಾರೋ ಹೊಸ ಕಾರ್ ತಗೊಂಡ, ಯಾರೋ ಬೈಕ್ ತಗೊಂಡ, ಇನ್ನೊಬ್ಬ ಏನೋ ತಗೊಂಡ, ಇನ್ನೊಬ್ಬ ಐಫೋನ್ ತಗೊಂಡ, ಅವನ್ನ ನೋಡ್ಕೊಂಡು ನೀವು ತಗೊಳಕ್ ಹೋಗಿ ನಿಮ್ಮ ಲೈಫನ್ನೇ ಹಾಳು ಮಾಡ್ಕೊಂಡ್ಬಿಡ್ತೀರಾ. ನೆನ್ಪಿಟ್ಕೊಳ್ಳಿ, ಒಂದು 10 ವರ್ಷ ನಿಮ್ಮ ಲೈಫಲ್ಲಿ ಸಿಂಪಲ್ ಆಗಿ ಬದುಕ್ಬಿಡಿ. ಸಿಂಪಲ್ ಅಂದರೆ ಸಿಂಪಲ್ ಆಗಿ ಬದುಕಿ. ಯಾರು ಏನಾದರೂ ಆಗಲಿ ನಿಮ್ಮ ಗಳಿಕೆ ಮಾಡಿ, ಉಳಿಸಿ, ಹೂಡಿಕೆ ಮಾಡಿ, ಇಷ್ಟೇ ಮಾಡಿ ಒಂದು 10 ವರ್ಷ ಕಷ್ಟಪಡಿ. ಡೆಫಿನೆಟ್ಲಿ ನೀವು ಕರೋರ್ಪತಿ ಆಗ್ತೀರಾ. ಅದು ಬಿಟ್ಟು ಯಾರನ್ನೋ ಫಾಲೋ ಮಾಡೋಕ್ಕೆ ಹೋಗಿ, ಇನ್ನೇನೋ ಶೋಕಿ ಮಾಡೋಕ್ಕೆ ಹೋಗಿ ಲೈಫ್ನ ಹಾಳು ಮಾಡ್ಕೋಬೇಡಿ. ಕರೆಕ್ಟ್ ಏಜ್ಗೆ ನೀವು SIP ಸ್ಟಾರ್ಟ್ ಮಾಡಿ. ದಿನಕ್ಕೆ 50 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ನೆಕ್ಸ್ಟ್ 25 ವರ್ಷದಲ್ಲಿ 1 ಕೋಟಿ ನೀವು ಗಳಿಸ್ಬೋದು. 99,45,000 ನೀವು ಗಳಿಸ್ಬೋದು. ನೆಕ್ಸ್ಟ್ ದಿನಕ್ಕೆ 101 ರೂಪಾಯಿ. ದಿನಕ್ಕೆ 101 ರೂಪಾಯಿ ಅಂದರೆ ತಿಂಗಳಿಗೆ 3030 ರೂಪಾಯಿ. ತಿಂಗಳಿಗೆ 3030 ರೂಪಾಯಿ ಉಳಿಸೋರು, ಉಳಿಸಿ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದವರು, SIP ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ರೆ ತಿಂಗಳಿಗೆ 3030 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ 25 ವರ್ಷಗಳಲ್ಲಿ ನಿಮ್ಮ ಒಂದು 100 ರೂಪಾಯಿ ಎಲ್ಲಾಗುತ್ತೆ, ಎಲ್ಲಿ ಹೋಗುತ್ತೆ ಅಂತ ಚೆಕ್ ಮಾಡೋಣ ಬನ್ನಿ. ನೀವು ಇನ್ವೆಸ್ಟ್ ಮಾಡಿರೋದು ದಿನಕ್ಕೆ 101 ರೂಪಾಯಿ. ನಿಮ್ಮ 101 ರೂಪಾಯಿ ಇವತ್ತು, ಬಟ್ ಬರೋ ವರ್ಷ ನೀವೇನು ಮಾಡಬೇಕು? ಇನ್ನೊಂದು 10 ರೂಪಾಯಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ವರ್ಷ ದಿನ 101 ರೂಪಾಯಿ ಇನ್ವೆಸ್ಟ್ ಮಾಡಿ, ಬರೋ ವರ್ಷ 110 ರೂಪಾಯಿ ಇನ್ವೆಸ್ಟ್ ಮಾಡಿ, ಅದ್ರ ಬರೋ ವರ್ಷ 122 ರೂಪಾಯಿ ಇನ್ವೆಸ್ಟ್ ಮಾಡಿ. ಈ ಥರ 10% ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ 25 ವರ್ಷಗಳಲ್ಲಿ ನಿಮಗೆ ಸಿಗೋ ಅಂಥ ಅಮೌಂಟು ರಫ್ಲಿ 2 ಕೋಟಿ. 2 ಕೋಟಿ ಗಳಿಸ್ಬೋದು ಸ್ವಾಮಿ, ಇದು ಸಾಧ್ಯನಾ? ಡೆಫಿನೆಟ್ಲಿ ಒಂದು ಪ್ರಶ್ನೆ ಇರುತ್ತೆ, ಸರ್ ಇದಕ್ಕೆ ಏನು ಸಾಕ್ಷಿ ಇದೆ? ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಇದಕ್ಕೆ ಸಾಕ್ಷಿ ಬೇಕಾ, ಇದಕ್ಕೆ ಪುರಾವೆ ಬೇಕಾ? ಬನ್ನಿ, ಫೇಸ್ ಟು ಫೇಸ್ ಬನ್ನಿ. ಪ್ರತಿ ಶುಕ್ರವಾರ 4 ಗಂಟೆಗೆ SIP ಮ್ಯೂಚುವಲ್ ಫಂಡ್ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಇರುತ್ತೆ. 9900099132 ಕರೆ ಮಾಡಿ. ನಿಮ್ದು ಏನೇ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೇಕಾದ್ರೂ ಡೆಫಿನೆಟ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಈ ಶೇರ್ ಮಾರ್ಕೆಟಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಅಕೌಂಟ್ ಓಪನ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟೆಷ್ಟು ಇನ್ವೆಸ್ಟ್ ಮಾಡಬೇಕು, ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನಾವು ಕೊಡ್ತೀವಿ. ಯಾಕಂದರೆ ನಾವು ಬರೀ ಆನ್ಲೈನಲ್ಲಿ ವಿಡಿಯೋ ಮಾಡೋರಲ್ಲ, ವಿಡಿಯೋ ಅಲ್ಲ, ಬರೀ ಸಾವಿರಾರು ಜನಕ್ಕೆ ನಾವು ವಿದ್ಯೆ ಹೇಳ್ಕೊಡುವಂಥ ಸಂಸ್ಥೆ TD ಅಕಾಡೆಮಿ. ಪ್ರತಿದಿನ ನಮ್ಮ ಸಂಸ್ಥೆಯಲ್ಲಿ 250 ಜನ ಬರ್ತಾರೆ. ದಯಮಾಡಿ ಪ್ರತಿ ಶುಕ್ರವಾರ ಒಂದು ಕ್ಲಾಸ್ ನಡೆಯುತ್ತೆ. ನಮ್ಮ ತಂಡಕ್ಕೆ ಕರೆ ಮಾಡಿ ಈ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸ್ ಅಟೆಂಡ್ ಮಾಡಿ. ದಯಮಾಡಿ ಯಾರ್ಯಾರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀರೋ, ನಾವು ಕಷ್ಟಪಡ್ತಾ ಇದ್ದೀವಿ ಸರ್, ನಮ್ಗೆ ಯಾರೂ ಮೇಲಕ್ಕೆ ಎತ್ತೋರು ಇಲ್ಲ, ನಾವು ಕೆಳವರ್ಗದವರು ಅಂತ ಅನ್ಕೊಂಡು ನೀವು ಯಾವತ್ತೂ ಅನ್ಕೋಬೇಡಿ. ಒಂದು ಕೆಳವರ್ಗದ ಸೊಸೈಟಿನ ಮೇಲಕ್ಕೆ ಎತ್ತಬೇಕಂತ ನಾವು TD ಅಕಾಡೆಮಿ 55 ಜನ ಟೀಮ್ ಇಟ್ಕೊಂಡು 55 ಜನ ಎಂಪ್ಲಾಯೀಸು
5 ಬ್ರಾಂಚ್ ಓಪನ್ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಕಲಬುರಗಿ ಹಾಗೂ ವೈಟ್ಫೀಲ್ಡ್ ಬ್ರಾಂಚ್ ಸಹ ಓಪನ್ ಆಗ್ತಾ ಇದೆ. ಅಲ್ಟಿಮೇಟ್ಲಿ ನಮ್ಮ ಗುರಿ ಏನಂದ್ರೆ ನಮ್ಮ ಕರ್ನಾಟಕದವರು ಆರ್ಥಿಕವಾಗಿ ಮೇಲಕ್ಕೆ ಎದ್ದೇಳಬೇಕು. ಯಾಕಂದ್ರೆ ನೋಡಿ, ನಮ್ಮ ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಮೇನ್ ರೋಡಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳಾಯಿತು. ಅದು ಎಲ್ಲಿ ಬೇರೆ ಸ್ಟೇಟಿಂದ ಬಂದು ಸಿಕ್ಕಾಪಟ್ಟೆ ಇಲ್ಲಿ ಬಿಸ್ನೆಸ್ ಮಾಡಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ನಾವು ಇಲ್ಲೇ ಹುಟ್ಟಿ ಬೆಳೆದು ಸಹ ನಾವು ಬೆಂಗಳೂರಲ್ಲಿ ಒಂದು 30-40 ತಗೊಳಕ್ಕಾಗ್ದಿರ ವಿಲ ಒದ್ದಾಡ್ತಾ ಇದ್ದೀವಿ. ಇರೋದೆಲ್ಲ ಕಳ್ಕೊಂಡು ತುಂಬ ಕಷ್ಟದಲ್ಲಿದ್ದೀವಿ. ಇವತ್ತಾದರೂ ನಿದ್ದೆಯಿಂದ ಎದೋಳಿ, ಡೆಫಿನೆಟ್ಲಿ ಒಂದು ಆರ್ಥಿಕ ತಜ್ಞರನ್ನು ಭೇಟಿ ಮಾಡಿ. ನಮ್ಮ ಹತ್ರನೇ ಬನ್ನಿ ಅಂತ ನಾವು ಹೇಳ್ತಲ್ಲ, ಎಲ್ಲಾದರೂ ಹೋಗಿ SIP ಮ್ಯೂಚುವಲ್ ಫಂಡ್ಸ್ ಎಲ್ಲಿ ಹೇಳ್ಕೊಡ್ತಾರೋ ಕಲ್ತ್ಕೊಳ್ಳಿ, ಶೇರ್ ಮಾರ್ಕೆಟನ್ನು ಕಲ್ತ್ಕೊಳ್ಳಿ, ಸಣ್ಣದಾಗಿ ಹೂಡಿಕೆ ಮಾಡಿ. ಡೆಫಿನೆಟ್ಲಿ ನೀವು ಕರೋಡ್ಪತಿ ಆಗ್ತೀರಾ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ ಜೊತೆಗೆ ವೈಟ್ಫೀಲ್ಡ್. ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.